ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಯಾರು ನೀವು ಗ್ಯಾರಂಟಿ ಕೊಡ್ತೀರಿ ಅವ್ರಿಗೆ ಹೋಟ್ ನಾವು ಅನ್ನುವಂಥ ಸ್ಥಿತಿಗೆ ಜನಸಾಮಾನ್ಯರು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಫ್ರೀಯಾಗಿ ಬಸ್ನ ಹೆಣ್ಮಗ ಅಡ್ಡಾಡ್ತಾ ಇದ್ದಾರೆ, ಏನೂ ಅದ, ಅದ್ರ ಜೊತೆಗೆ ಆಹಾರನೂ ಅದ, ತಿಂಗಳು ಒಂದು 10 ಕಿಲೋ ಅಕ್ಕಿ ಕೊಡು, ಮತ್ತೇನು ಕೊಡು ಅಂತ ಮಾಡ್ತಾ ಇದ್ದಾರೆ. ಜೊತೆಗೆ ತಿಂಗಳ 200 ರೂಪಾಯಿ ಪ್ರತಿ ಕುಟುಂಬದ ಹೆಣ್ಮಗಳು ಸೇರಿ ಹಿರಿಯ ಹೆಣ್ಮಗಳು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲ ಏನಿಲ್ಲ 5 ಗ್ಯಾರಂಟಿಗಳಿದಾವ. ಇವೆಲ್ಲ ಗ್ಯಾರಂಟಿಗಳಿಂದ ವಿದ್ಯುತ್ ಫ್ರೀ, ಇವೆಲ್ಲ ಗ್ಯಾರಂಟಿಗಳಿಂದಾಗೆ ಸಹಜವಾಗಿ ಕಾಂಗ್ರೆಸ್ಗಳು ಒಳಗೊಂದು ಜನಸಾಮಾನ್ಯರು ದುಡ್ಡು ತಿನ್ನುವಂಥವ್ರು ಇದ್ದೇ ಇರ್ತದೆ. ಅವರು ಇವತ್ತು ನಾವು 90% ಇದ್ದಾರೆ ಈ ವ್ಯವಸ್ಥೆಯಲ್ಲಿ, ಈ ದೇಶದಲ್ಲಾಗಿರ್ಬೋದು, ಈ ರಾಜ್ಯದಲ್ಲಾಗಿರ್ಬೋದು. ಹೀಗಾಗಿ ಅವ್ರನ್ನ ಗೆಲ್ಲಬೇಕಾಗ್ತಂದ್ರೆ ಇವತ್ತೇನಪ್ಪ ಅಂದ್ರೆ ಬರೀ ದುಡ್ಡು 500,000 ಕೊಟ್ಟರೆ ಅವ್ರು ಒಳ್ಳೆಯದಿಲ್ಲ. ಗ್ಯಾರಂಟಿ ಜೊತೆಗೆ ಅಲ್ಲಿ ಕೆಲಸಗಳು ಆಗಬೇಕು ಅನ್ನೋದು ಈಗ ಎಲ್ಲರಿಗೂ ಮನವರಿಕೆ ಆಗ್ಯದ. ಯಾಕಂದ್ರೆ ಮೊದಲೇನಾಗಿದ್ದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಇನ್ನೊಬ್ರು ಪ್ರಧಾನ ನೋಡ್ಕೊಳ್ತಾ ಇದ್ರು. ಇವತ್ತು ತಮ್ಮದನ್ನು ರಕ್ಷಣೆ ಮಾಡ್ಕೊಳ್ಳೋ ಜೊತೆಗೆ ಅವ್ರ ಕ್ಷೇತ್ರದಲ್ಲಿ ಏನು ಸಾಧ್ಯದಪ್ಪ ನಾವು ಕೈ ಆಡಿಸಲಿಕ್ಕೆ ಅನ್ನುವಂಥ ಒಂದು ವಿಚಾರ ಈ ಎಲ್ಲ ನಾಯಕರಲ್ಲಿ ಬಂದ. ಜಾರಕಿಹೊಳಿ ಮಂತ್ರಿಯವ್ರಿಗೆ 10 ನೋಡ್ರಿ ಕತ್ತಿ ಮತ್ತು ಸೌದಿ ಅವರಿಗೂ ಸಹಿತ. ಈಗ ಅವರು ಸಹಿತ ತಮ್ಮಲ್ಲಿ ನೀರಾವರಿ ಯೋಜನೆಗಳನ್ನು ಹೊಕ್ಕೇರಿತ ತಾಲೂಕಿನಲ್ಲಿ ನೀರಾವರಿ ಯೋಜನೆ ಮಾಡೋದು, ಜನಕ್ಕೆ ತಿಳಿಸಿಕೊಳ್ಳುವಂಥದ್ದು, ಮತ್ತು ಉಮೇಶ್ ಕತ್ತಿ ಅವರ ಏನು ಮಾಡಿದ್ರೆ ಕೆಲಸ ಅಲ್ಲಿ ಅನ್ನೋದನ್ನು ತಿಳಿಸಿಕೊಳ್ಳುವಂಥ ಕೆಲಸ, ತಾವೇನು ಮಾಡ್ತಾ ಇದ್ದೀವಿ ಅನ್ನುವಂಥ ಕೆಲಸ. ವಿಶೇಷವಾಗಿ ನೋಡಿರಿ, ಯಾದಗೂಡು ಬಳಿ ಕೆರೆ ಪೈಪ್ ಲೈನ್ ತೊಗೊಂಡು ಬಂದು ಹಾಕಿದ್ದು, ಕೆರೆ ತುಂಬಿಸೋ ಕೆಲಸ ಮಾಡುವಂಥದ್ದು ಇಲ್ಲೇ ಹುಕ್ಕೇರಿ ಭಾಗದಲ್ಲೂ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ಕಡೆ ನಮ್ಮ ಸೌದಿಯವರು ತಮ್ಮ ಭಾಗದಲ್ಲಿ ಕೆರೆ ತುಂಬೋ ಕೆಲಸವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಜನರ ಜೊತೆಗೆ ಇದ್ದೀವಿ ಅನ್ನುವಂಥ. ಇದೇ ಕಾಲಕ್ಕೆ ಕತ್ತಿಯವರಂತೆ BJPಗೆ ಇರ್ತಾರೆ, ಪ್ರಶ್ನೆ ಇಲ್ಲ. ಆದರೂ ಎರಡೂ ಕಡೆನೂ ನಮ್ಮ ಸಣ್ಣ ನೀರಾವರಿ ಮಿನಿಸ್ಟರ್ ಇದ್ದಂಥವರು, ವಿಜ್ಞಾನ ಮಿನಿಸ್ಟರ್ ಆದಂತಹ ನಮ್ಮ NS ಬೋಸರಾಜರು ಹೋಗಿ ಎರಡೂ ಕಡೆ ವೀಕ್ಷಣೆ ಮಾಡ್ಕೊಂಡು ಏನು ಡೆವಲಪ್ ಆಗಿ ನೋಡ್ತಾ ಇದ್ದಾರೆ. ಸಣ್ಣ ನೀರಾವರಿ ಒಳಗೆ ಏನು ಡೆವಲಪ್ ಮಾಡ್ತಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಎರಡೂ ಕಡೆ ಕೆಲಸಗಳಾಗಿದ್ದಾವೆ. ಆದರೆ ಇಲ್ಲೊಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲಂತ ಇವರು ವಿರೋಧಿ ಇದ್ದಾರೆ, BJP ಅವ್ರ ಪ್ರಶ್ನೆ ಇಲ್ಲ. ಇಲ್ಲಿ ಉಸ್ತುವಾರಿ ಅವ್ರದ್ದು ಫೋಟೋ